ಮತ್ತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷೆಯಾದ ಕನ್ನಡ ವಿಷಯದ SA-1 ಅಂದ್ರೆ ಸಮೇಟಿವ್ ಅಸೆಸ್ಮೆಂಟ್‌ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಯಾಕಂದ್ರೆ ಇನ್ನು 2 ದಿನದಲ್ಲಿ ಮಕ್ಕಳಿಗೆ SA-1 ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಮಕ್ಕಳಿಗೆ ಸಹಾಯ ಆಗತ್ತೆ ಅಂತೇಳಿ ನಾನು ಈ SA-1 ಪ್ರಶ್ನೆ ಪತ್ರಿಕೆಯ ಒಂದು ಮಾದರಿಯನ್ನ ಇಲ್ಲಿ ನೀಡಿದ್ದಾರೆ. ಅದನ್ನ ಬಿಡಿಸೋಣ. ಸೊ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದೆ ಇದು. ಸೊ ಒಟ್ಟು 100 ಅಂಕಗಳಿಗೆ ಪರೀಕ್ಷೆ ಇದೆ. ಪರೀಕ್ಷಾರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳು ನೋಡಿ. ಇಲ್ಲಿ ನಾವು ಮಕ್ಕಳು ಏನನ್ನ ಫಾಲೋ ಮಾಡಬೇಕು ಅಂತ ಹೇಳಿ ನೀಡಿದ್ದಾರೆ. ಮೊದಲನೇದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಪತ್ರಿಕೆಯು ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಅಂದ್ರೆ 1 ಮಾರ್ಕ್ ಕ್ವಶನ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ವಿಷಯವನ್ನ ವಿಸ್ತೃತವಾಗಿ ಬರೀತಕ್ಕಂಥ ಪ್ರಶ್ನೆಗಳು ಇದ್ದಾರೆ. ಒಟ್ಟು ನಿಮಗೆ 45 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿಯ ಪ್ರಶ್ನೆಗಳಿಗೆ ಕೊಟ್ಟಿರುವಂತಹ ಸೂಚನೆಗಳನ್ನ ಪಾಲಿಸಿ ಪರೀಕ್ಷೆಯನ್ನ ಬರೀಬೇಕು ವಿದ್ಯಾರ್ಥಿಗಳೆಲ್ಲರೂ. ಬಲಭಾಗದಲ್ಲಿ ಕೊಟ್ಟಿರುವಂತಹ ಅಂಕೆಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನ ತೋರಿಸುತ್ತವೆ. ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳವರೆಗೆ ಕಾಲಾವಕಾಶವನ್ನು ಸೇರಿದಂತೆ ಉತ್ತರಿಸುವುದಕ್ಕೆ ನಿಗದಿಪಡಿಸಿರುವಂತಹ ಸಮಯವನ್ನ ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿದೆ. ಮಕ್ಕಳು ಬಹಳಷ್ಟು ಇಂಪಾರ್ಟೆಂಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು. ಯಾಕಂದ್ರೆ ಸಮಯ ಒಟ್ಟು ನಿಮಗೆ 3 ಗಂಟೆ 15 ನಿಮಿಷ ಕೊಡ್ತಾರೆ ಪರೀಕ್ಷಾ ಕೇಂದ್ರದಲ್ಲಿ. ಅಂದ್ರೆ ಮಕ್ಕಳು 15 ನಿಮಿಷ ಏನ್ ಮಾಡ್ಬೋದು ಅದನ್ನ ಓದ್ಕೊಳ್ಬೋದು ಅಂತ. ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ಅಥವಾ ಉತ್ತರ ಪತ್ರಿಕೆಯನ್ನ ಕೊಟ್ಟ ಕೂಡ್ಲೇನೆ ಆನ್ಸರ್ ಮಾಡೋದಕ್ಕಿಂತ ಅದನ್ನ ಸರಿಯಾಗಿ ಪ್ರಶ್ನೆ ಪತ್ರಿಕೆಯನ್ನ ಅಥವಾ ಉತ್ತರ ಪತ್ರಿಕೆಯನ್ನ ಬಿಡಿಸಿದ ನಂತರ ನಾವು ಆನ್ಸರ್ ಮಾಡಿದ್ರೆ ಒಳ್ಳೆಯದು. ಸರಿ, ಈಗ ನಾವು ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಏನು ಅಂತ ಒಟ್ಟು 3 ಅಂಕಗಳಿಗೆ ಸಂಬಂಧಪಟ್ಟಂತೆ ಬಿಡಿಸ್ತಾ ಹೋಗೋಣ. ಮೊದಲನೇದು ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ಕ್ರಮಾಕ್ಷರಗಳೊಂದಿಗೆ ಬರೆಯಿರಿ ಅಂತ ಹೇಳ್ತಾನೆ. ಇದು ಕೊಟ್ಟು ಪ್ರತಿಯೊಂದು ಪ್ರಶ್ನೆಗೂ 1 ಅಂಕಗಳಿದೆ. ನೋಡ್ತಾ ಹೋಗೋಣ. ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳು. ಗ್ರಾಮರ್ ಅನ್ನ ಕೊಟ್ಟಿದ್ದಾರೆ. ಮೊದಲು ವ್ಯಾಕರಣವನ್ನ ಕೊಟ್ಟಿದ್ದಾನೆ. ಕನ್ನಡ ವರ್ಣಮಾಲೆಯಲ್ಲಿ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಒಟ್ಟು ಕನ್ನಡ ವರ್ಣಮಾಲೆಯ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ನಾವು ಉತ್ತರ ಎಷ್ಟು ಹೇಳ್ತೀವಿ? 9 ಅಂತ ಹೇಳ್ತೀವಿ. ಯಾಕಂದ್ರೆ ಕನ್ನಡ ವರ್ಣಮಾಲೆಯಲ್ಲಿ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳಂತಿದ್ದಾವೆ. ವರ್ಗೀಯ ವ್ಯಂಜನಗಳು ಒಟ್ಟು 25 ಇದಾವೆ. ಅವರ್ಗೀಯ ವ್ಯಂಜನಗಳು ಒಟ್ಟು 9 ಇದಾವೆ. ಓಕೆ. ಇನ್ನು ಸ್ವರಗಳ ಸಂಖ್ಯೆ 13. ಮತ್ತೆ ಅದರಲ್ಲಿ ಹ್ರಸ್ವ ಸ್ವರ ದೀರ್ಘ ಸ್ವರ ಅಂತ ಇರುತ್ತಲ್ಲ, ಹ್ರಸ್ವ ಸ್ವರ 6 ಇರ್ತವೆ. ಸೊ ಹಾಗಾಗಿ ಉತ್ತರ ಏನಪ್ಪಾ ಅಂತಂದ್ರೆ 9 ಅವರ್ಗೀಯ ವ್ಯಂಜನಗಳ ಸಂಖ್ಯೆ. ಇನ್ನ ಮುಗಾವುದ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಮುಗಾವುದ ಅಂದ್ರೆ ಇದು ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿದೆ. ಅಂಶಿ ಸಮಾಸ ಅಂದ್ರೆ ಅಂಶಕ್ಕೆ ಸಂಬಂಧಪಟ್ಟಂತದ್ದು. ಇನ್ನ ಇದು ದ್ವಂದ್ವ ಸಮಾಸನೂ ಆಗಲ್ಲ ಹಾಗೂ ಗಮಕ ಸಮಾಸನೂ ಆಗಲ್ಲ. ಸೊ ಉತ್ತರ ಏನಂದ್ರೆ ದ್ವಿಗು ಸಮಾಸ ಅಂತ ಬರಿಬೇಕು. ಇನ್ನ ತೃತೀಯ ವಿಭಕ್ತಿಯ ಕಾರಕಾರ್ಥ ಪ್ರಥಮ ದ್ವಿತೀಯ ತೃತೀಯ ಪ್ರಥಮ ಕರ್ತೃ ಕರ್ಮ ಕರಣ ಅಂತ ಇರುತ್ತೆ. ಸೊ ಹಾಗಾಗಿ ನಮಗೆ 3ನೇ ಉತ್ತರ ಏನಪ್ಪಾ ಅಂದ್ರೆ ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಕೇಳಿದ್ರೆ ಅದು ಕರಣಾರ್ಥ ಆಗಿರ್ತದೆ. ಸೊ ಉತ್ತರ 3ನೇದು ಅಂತ ಬರೀರಿ. ಇನ್ನ ಓದಲಿ ಪದವು ಈ ಕ್ರಿಯಾಪದಕ್ಕೆ ಸೇರಿದೆ ಅಂತ ಹೇಳ್ತಾನೆ. ಯಾಕಂದ್ರೆ ಅಲಿ ಅನ್ನುವಂತ ಪದಗಳು ಏನ್ ಬರ್ತಾವಲ್ಲ ಅದು ಪ್ರಥಮ ಪುರುಷ, ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷದಲ್ಲಿ ಅದು ವಿದ್ಯಾರ್ಥಕ ಪದ ಆಗಿರುತ್ತೆ. ಓದಲಿ, ಓದನು. ಅಲಿ ಅನ್ನುವಂಥದ್ದು ಏನ್ ಬರುತ್ತಲ್ಲ, ಓದಲಿ ಅನ್ನುವಂಥದ್ದು ವಿದ್ಯಾರ್ಥಕ ಪದದಲ್ಲಿ ಬರುತ್ತೆ. ಸಂಭಾವನಾರ್ಥಕ ಅಂದ್ರೆ ಅದು ಇಮ್ಯಾಜಿನೇಷನ್ ಇರುವಂತದ್ದು. ನಕಾರಾತ್ಮಕ ಅಂದ್ರೆ ನೆಗೆಟಿವ್ ಇರುವಂತದ್ದು. ನೆಗೆಟಿವ್ ಅಂತಂದ್ರೆ ಆಪೋಸಿಟ್ ತರ. ಇನ್ನು ನಿಷೇಧಾರ್ಥಕ ಕೆಲಸ ಆಗದೆ ಇರೋದು. ಓಕೆ. ಹೀಗಾಗಿ ಅದರ ಉತ್ತರ ಏನಪ್ಪಾ ಅಂದ್ರೆ ವಿದ್ಯಾರ್ಥಕ ಪದ ಆಗಿದೆ. ಇನ್ನು ಬೇಗನೆ ಅನ್ನುವಂಥದ್ದು ಇದು ಯಾವ ಅವ್ಯಯಕ್ಕೆ? ಸಾಮಾನ್ಯವಾಗಿ ಒಂದೇ ಪದವನ್ನ ನಾವು ನೋಡಿದಾಗ ಅಲ್ಲಿ ನಾವು ಏನಂತ ಯೂಸ್ ಮಾಡ್ತೀವಿ? ಸಾಮಾನ್ಯ ಅರ್ಥಕಾವ್ಯಯ ಅಂತ ಕರಿತೀವಿ. ಇದು ಸಾಮಾನ್ಯ ಅರ್ಥಕಾವ್ಯಯ ಆಗಿದೆ. ಇನ್ನು ಮಳೆಗಾಲದಲ್ಲಿ ಹೇಗಾದ್ರೂ ಮಾಡಿ ರೋಗಗಳನ್ನ ನಿಯಂತ್ರಿಸಬೇಕು. ಸರ್ಕಾರ ತೀರ್ಮಾನಿಸಿದ್ರು ಪ್ರಕೃತಿ ಅದಕ್ಕೆ ಸಹಕರಿಸಲಿಲ್ಲ. ಆದ್ರೆ ಇದು ಯಾವ ವಾಕ್ಯದಲ್ಲಿದೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹೇಗಾದ್ರೂ ಮಾಡಿ ರೋಗಗಳನ್ನು ನಿಯಂತ್ರಿಸಬೇಕೆಂದು ಸರ್ಕಾರ ತೀರ್ಮಾನಿಸಿದರು. ಆಕ್ಚುಲಿ ಇಲ್ಲಿ ಒಂದು ಕಾಮ ಬರುತ್ತೆ. ಅಂದ್ರೆ ಅದು ಕಂಟಿನ್ಯೂ ಅಂತನೂ ತೋರಿಸ್ತದೆ. ಸೊ ಹಾಗಾಗಿ ಎರಡೂ ಸೇರಿರೋದ್ರಿಂದಾಗಿ ಅದರಲ್ಲಿ ನಾವೇನಂತ ಹೇಳ್ಬೋದು? ಇದು ಮಿಶ್ರ ವಾಕ್ಯ ಅಂತ ಹೇಳ್ಬೋದು. ಸಾಮಾನ್ಯ ವಾಕ್ಯ ಅಂದ್ರೆ ಸಾಮಾನ್ಯವಾಗಿರುತ್ತೆ. ಇನ್ನು ಸಂಯೋಜಿತ ಅಂದ್ರೆ ಮತ್ತು, ಆದರೆ ಈ ತರ ಬಳಸುವಂಥದ್ದು. ಇನ್ನು ವಿಶೇಷವಾಗಿರುವಂಥದ್ದು ಇನ್ವರ್ಟೆಡ್ ಕಾಮ ಹಾಕಿರುವಂಥದ್ದು ಇರುತ್ತೆ. ಸೊ ಹಾಗಾಗಿ ಇದು ಮಿಶ್ರ ವಾಕ್ಯದಲ್ಲಿ ಇದೆ.
ಇನ್ನ 2ನೆಯ ರೋಮನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸರಿ ಹೊಂದುವಂತ ಸಂಬಂಧಿ ಪದವನ್ನ ಬರೀಬೇಕು. ಅಂದ್ರೆ ಮೊದಲನೇ ಪದಕ್ಕೆ 2ನೇ ಪದ ಉತ್ತರ ಆ ಸೇಮ್ ಆಗಿರುತ್ತೆ. ಅದೇ ರೀತಿ 3ನೇ ಪದಕ್ಕೆ ನಾವು ಉತ್ತರವನ್ನ ಕಂಡುಹಿಡಿಬೇಕು. ತಿನ್ನುತ್ತೇನೆ ಅಂದ್ರೆ ಇದು ಉತ್ತಮ ಪುರುಷವಾಗಿದೆ. ತಿನ್ನುತ್ತೇನೆ, ಉತ್ತೇನೆ ಅಂದ್ರೆ ಇದು ಯಾವ ಪುರುಷದಲ್ಲಿದೆ? ಉತ್ತಮ ಪುರುಷದಲ್ಲಿದೆ. ಓಕೆ. ಇನ್ನು ತಾನೆ ಅನ್ನುವಂಥದ್ದು ಯಾವುದ್ರಲ್ಲಿದೆ ಅಂದ್ರೆ ಅದು ಪ್ರಥಮ ಪುರುಷದಲ್ಲಿ ಬರುತ್ತೆ. ಪ್ರಥಮ ಪುರುಷ ಮತ್ತೆ ಉತ್ತಮ ಪುರುಷ. ಸರಿ, ಇನ್ನು ಮೃದು. ಮೃದು ಅನ್ನುವಂಥದ್ದು ತತ್ಸಮ ತದ್ಭವದಲ್ಲಿ ಅದು ಮಿದು ಅಂತ ಆಗತ್ತೆ. ವ್ಯಾಘ್ರ ಅನ್ನುವಂಥದ್ದು ಬಗ್ಗ ಅಂತ ಆಗತ್ತೆ. ಇನ್ನು ಯುಗ ಯುಗ ಅನ್ನುವಂಥದ್ದು 2 ರೀತಿಯ 2 ಪದಗಳು ಸಮವಾಗಿ 2 ಪದಗಳನ್ನ ಪದೇ ಪದೇ ಅಂದ್ರೆ ಒಂದೇ ಪದವನ್ನ 2 ಬಾರಿ ಬಳಸಿದಾಗ ಅದೇನಂತೆ ಆ ಉಕ್ತಿನ ನಾವೇನಂತ ಕರಿತೀವಿ? 2 ಬಾರಿ ಬಳಸಿದ್ದಕ್ಕಾಗಿ ದ್ವಿರೂಕ್ತಿ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಬೇರೆ ಬೇರೆ ಇದೆ. ಮಂಡಲ ಮತ್ತು ಗಿಂಡಲ ಅಂತ ಇದೆ. ಇವೆರಡು ಏನಂತಂದ್ರೆ ಜೋಡಿ ಪದಗಳು. ಇವು ದ್ವಿರುಕ್ತಿ ಆಗೋದಿಲ್ಲ. ಹಾಗಾಗಿ ಯುಗ ಯುಗ ಅನ್ನೋದು ದ್ವಿರುಕ್ತಿ, ಮಂಡಲ ಗಿಂಡಲ ಅನ್ನೋದು ಜೋಡಿ ಪದ ಆಗುತ್ತೆ. ಇನ್ನು ಮನುಷ್ಯ ರೂಢನಾಮ, ವಿದ್ವಾಂಸ ಅದು ಅನ್ವರ್ಥಕ ನಾಮ. ಇದು ಮನುಷ್ಯ ಅನ್ನೋದು ಸುಮಾರು ದಿವಸಗಳಿಂದ ರೂಢಿಯಾಗಿ ಬಂದಿರುವಂತದ್ದು. ವಿದ್ವಾಂಸ ಅನ್ನುವಂಥದ್ದು ನಾವು ಅದಕ್ಕೆ ಕೊಟ್ಟಿರುವಂತ ಸಪರೇಟ್ ಆಗಿರುವಂತ ಒಂದು ವಿಶೇಷ ನಾಮಪದ. ಹಾಗಾಗಿ ಅದಕ್ಕೆ ನಾವು ಅನ್ವರ್ಥಕ ನಾಮ ಅಂತ ಕರಿತೀವಿ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕು. ಇಲ್ಲಿ ಒಟ್ಟು 7 ಪ್ರಶ್ನೆಗಳನ್ನ ಕೊಡ್ತೇನೆ. ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಅಂಕಗಳನ್ನು ನೀಡಲಾಗಿದೆ. ಸೊ ಮೊದಲನೇದು, ಒಂದು ಭಾಷೆ ಸತ್ವಪೂರ್ಣವಾಗಬೇಕಾಗಿದ್ರೆ ಅದನ್ನಾಡುವಂತ ಜನ ಹೇಗಿರಬೇಕು ಅಂತ ಕೇಳ್ತಾನೆ. ಬಹಳ ಸಿಂಪಲ್ ಆಗಿ ನಾವು ಉತ್ತರವನ್ನು ಮಾಡ್ಬೋದು. ಜನ ಅಭಿಮಾನಧರರು, ಬುದ್ಧಿಶಾಲಿಗಳು ಹಾಗೂ ಪ್ರಯೋಗಶೀಲರು ಆಗಿದ್ರೆ ಮಾತ್ರ ಆ ಭಾಷೆ ಏನಾಗುತ್ತೆ? ಸತ್ವಪೂರ್ಣ ಆಗುತ್ತೆ. ಇನ್ನು ಜಾನ್ ಬೊಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದ್ರೆ ಯಾವ ಕಣಿವೆಯನ್ನು ದಾಟಿ ಹೋಗ್ಬೇಕಾಗಿತ್ತು ಅಂದ್ರೆ, ನಿಮ್ ಮೈಂಡ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಮಕ್ಕಳು ಓದ್ಕೊಂಡಿದ್ದಾರೆ ಅನ್ಕೊಂಡಿದೀನಿ. ಮದಲಿಂಗನ ಕಣಿವೆಯನ್ನ ದಾಟಿ ಹೋಗ್ಬೇಕಾಗಿತ್ತು. ಇನ್ನು ವಿಶ್ವೇಶ್ವರಯ್ಯ ಅವರನ್ನು ದಿವಾನ್ರಾಗಿ ನೇಮಿಸಿದವರು ಯಾರು ಅಂತ ಕೇಳಿದ್ರೆ, ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನ್ ಮಾಡ್ತಾರೆ? ವಿಶ್ವೇಶ್ವರಯ್ಯನ ದಿವಾನ್ ಅಂತ ಹೇಳಿ ನೇಮಿಸ್ತಾರೆ. ಅದು ಮೈಸೂರು ಸಂಸ್ಥಾನಕ್ಕೆ ಮಹಾರಾಜರಾಗಿದ್ದಂತ ಕಾಲದಲ್ಲಿ. ಇನ್ನ ದೇವನೂರು ಮಹಾದೇವರು ನನ್ನ ದೇವರು ಅಂತ ಏನ್ ಕೃತಿ ಇದೆಯಲ್ಲ, ಅದು ಯಾರೆಂಬುದನ್ನು ಇಲ್ಲಿ ಸ್ಪಷ್ಟೀಕರಿಸಿ ಅಂತ ಹೇಳ್ತಾನೆ. ಅಂದ್ರೆ ಏನ್ ಬರೀತೀರಿ? ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದು ದೇವನೂರು ಮಹಾದೇವ ಅವರು ದೇವರು ಆಗುತ್ತದೆ ಅನ್ನುವಂಥದ್ದು ಹೇಳ್ತಾರೆ. ಇನ್ನ ಕವಿ ದ್ವಿ ಶಿವರುದ್ರಪ್ಪನವರು ಯಾವ ಎಚ್ಚರದಲ್ಲಿ ಬದುಕಬೇಕಿದೆ ಎಂದು ಹೇಳಿದ್ದಾರೆ? ಪದ್ಯದಲ್ಲಿ ಯಾವುದನ್ನ ಎಚ್ಚರದಲ್ಲಿ ಬದುಕಬೇಕಂತ ಹೇಳಿದ್ದಾರೆ? ಮತಗಳೆಲ್ಲವೂ ಪಥಗಳು ಎನ್ನುವಂತ ಹೊಸ ಎಚ್ಚರದಲ್ಲಿ ನಾವು ಬದುಕಬೇಕು ಅಂತ ಹೇಳಿ ಕವಿ ಇಲ್ಲಿ ಹೇಳಿದ್ದಾರೆ. ಇನ್ನು ದುರ್ಯೋಧನನು ಅರ್ಜುನ ಮತ್ತು ಭೀಮರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಭೀಷ್ಮರಿಗೆ ಹೇಳಲು ಕಾರಣ ಏನು? ಯಾಕೆ ಅಂದ್ರೆ ಅಲ್ಲಿ ತನ್ನ ಗೆಳೆಯನಾದ ಕರ್ಣ ಮತ್ತು ತಮ್ಮನಾದ ದುಶ್ಯಾಸನನ್ನ ಅರ್ಜುನ ಮತ್ತು ಭೀಮರು ಕೊಂದದ್ದರಿಂದ ಅರ್ಜುನ ಭೀಮರನ್ನ ಕೊಂದ ಬಳಿಕ ಸಂಧಿ ಮಾಡ್ಕೊಳ್ತಾನೆ. ಯಾಕಂದ್ರೆ ಭೀಷ್ಮರು ಏನ್ ಹೇಳ್ತಾರೆ ದುರ್ಯೋಧನಿಗೆ? ಸಂಧಿ ಮಾಡ್ಕೋ ಅಂತ ಹೇಳಿದಾಗ ದುರ್ಯೋಧನ ಏನ್ ಮಾಡ್ತಾನೆ? ಭೀಷ್ಮರಿಗೆ ಈ ತರ ಹೇಳ್ತಾನೆ. ಅಂದ್ರೆ ಅವರಿಬ್ಬರು ಒಂದಾದ ಬಳಿಕ ನಾನು ಸಂಧಿಯನ್ನ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಇನ್ನ ಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅನ್ನುವಂತ ಪ್ರಶ್ನೆ ಕೂಡ ಕೇಳ್ತಾನೆ. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಅದರಲ್ಲಿ ಒಟ್ಟು 10 ಪ್ರಶ್ನೆಗಳಿದೆ. 10 ಪ್ರಶ್ನೆಗಳಿಗೆ ಪ್ರತಿ ಪ್ರಶ್ನೆಗೂ 2 ಅಂಕಗಳು, ಒಟ್ಟು 20 ಅಂಕಗಳನ್ನು ನೀಡಲಾಗಿದೆ. ಸೊ ಓಕೆ, ನೋಡಿ. ಹುಲಿ ನಿರಾಶೆಯಿಂದ ಕೋಪಗೊಂಡು ಗರ್ಜಿಸಿ ಏಕೆ ಪಲಾಯನ ಮಾಡಿತು ಅಂತ ಕೇಳಿದ್ರೆ ನೀವು ಬರಿಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ಸ್ ಗಳೇನಿರ್ತದಲ್ಲ ಮಕ್ಕಳೇ, ನೀವು ಈ ತರ ಅದನ್ನೇನ್ ಮಾಡ್ಬೇಕು? ಅಂಡರ್ಲೈನ್ ಮಾಡ್ಬೇಕು. ನೋಡಿ, ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುಗುತ್ತಿದ್ದಾಗ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗದೆ ಕಡಿ ಹಾಕಿಕೊಂಡವು. ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸ್ತು. ಎತ್ತುಗಳು ಏನ್ ಮಾಡ್ತವೆ? ಗಂಟೆಯ ಶಬ್ದವನ್ನ ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡಿತು. ಆದರೆ ರೈತರು ಮಾತು ಕೇಳಿ ಬಂದ ಮೇಲೆ ನಿರಾಶೆ ಹೊಂದಿ ಕೋಪದಿಂದ ಗರ್ಜಿಸಿ ಹುಲಿ ಅಲ್ಲಿಂದ ಏನ್ ಮಾಡುತ್ತೆ? ಪಲಾಯನ ಮಾಡ್ತದೆ. ಆ ನಂತರ ರೈತರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜ ಹೊತ್ತುಕೊಂಡು ಜಾಗರೂಕತೆಯಿಂದ ಮುಂದೆ ಬಂದರು. ಹಾಗಾಗಿ ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನ ಕಂಡು ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು. ಹಾಗಾಗಿ ಹುಲಿ ನಿರಾಶೆಯಿಂದ ಕೋಪಗೊಂಡು ಯಾಕೆ ಗರ್ಜಿಸಿ ಪಲಾಯನ ಮಾಡಿತು ಅನ್ನೋದಕ್ಕೆ ಈ ಉತ್ತರವನ್ನ ನೀವು ಬರಿಬೇಕು. ಓಕೆ. ಅದೇ ತರ
ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು ಅಂತ ಕೇಳಿದ್ರೆ ಗ್ರಾಮ ನೈರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಹೀಗೆ ಮುಂತಾದ ಕ್ಷೇತ್ರಗಳಲ್ಲಿ ಆಡಳಿತ ಕ್ಷೇತ್ರಗಳನ್ನಾಗಿ ಮಾಡಿದ್ರು ಅನ್ನುವಂಥದ್ದು. ಇನ್ನು ವಿಶ್ವೇಶ್ವರಯ್ಯ ಅವರು ಹಣಕಾಸು ನೀತಿಯಲ್ಲಿ ಮಾಡಿದ ಮಾರ್ಪಾಡುಗಳು ಯಾವುವು? ವಿಶ್ವೇಶ್ವರಯ್ಯವರು ಕ್ರಿಸ್ತಕ 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪಿಸ್ತಾರೆ. ಜೊತೆಗೆ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಫೆಡರ್ ಬ್ಯಾಂಕ್ ಹಾಗೂ ಕೈಗಾರಿಕೆ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡಿರ್ತವೆ. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನ ಸ್ಥಾಪಿಸ್ತಾರೆ. ಜೊತೆಗೆ ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನ ಅಳೆಯೋದಕ್ಕೆ ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನ ಕಂಡುಕೊಂಡಿರ್ತಾರೆ. ಹೀಗಾಗಿ ವಿಶ್ವೇಶ್ವರಯ್ಯ ಹಣಕಾಸು ನೀತಿಯಲ್ಲಿ ಅನೇಕ ಮಾರ್ಪಾಡುಗಳನ್ನ ಮಾಡ್ತಾರೆ ಅಂತ ನೀವು ಬರಿಬೇಕು. ಓಕೆ, ರೈಟ್. ಇನ್ನು ಅರಿವನ್ನು ಕುರಿತು ವಚನಕಾರರ ದೃಷ್ಟಿಯನ್ನ ವಿವರಿಸಿ. ಅರಿವು ಅನ್ನುವಂಥದ್ರ ಬಗ್ಗೆ ವಚನಕಾರರ ತಮ್ಮ ದೃಷ್ಟಿ ಹೇಗಿದೆ ಅನ್ನೋದನ್ನ ಬರಿಬೇಕು. ಇವರ ದೃಷ್ಟಿಯಲ್ಲಿ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದಿದ್ದಲ್ಲ. ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ. ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅನ್ನುವಂತ ಮಾತನ್ನ ವಚನಕಾರರು ತಮ್ಮ ದೃಷ್ಟಿಕೋನದಲ್ಲಿ ವಿವರಿಸಿದ್ದಾರೆ ಅಂತ ಬರಿಬೇಕು. ಓಕೆ, ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ಕೇವಲ ಮಾದರಿಗೆ ಮಾತ್ರ. ಮೇದಿನೀಪತಿ ನೀನು ಎಂದು ಕೃಷ್ಣನು ಕರ್ಣನ ಮನದಲ್ಲಿ ಹೇಗೆ ಭಯವನ್ನು ಬಿತ್ತಿದನು? ಕರ್ಣ ನಿಮಗೂ ಯಾದವ ಕೌರವರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ, ನಿನ್ನಾಣೆ ಅನ್ನುವಂತ ಮಾತನ್ನು ಹೇಳ್ತಾನೆ. ಯಾರೋ ಕೃಷ್ಣ ಹೇಳ್ತಾನೆ. ನೀನು ನಿಜವಾಗಿ ಭೂಮಿಯ ಒಡೆಯ, ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣ ಏನ್ ಮಾಡ್ತಾನೆ, ಕರ್ಣನ ಕಿವಿಯಲ್ಲಿ ಉಭಯವನ್ನ ಅಂದ್ರೆ ದ್ವಂದ್ವದ ಮನಸ್ಸನ್ನ ಉಂಟಾಗುವಂತೆ ಅವನ ಕಿವಿಯಲ್ಲಿ ಭಯವನ್ನ ಬಿತ್ತಾನೆ ಅಂತೇಳಿ ಬರಿಬೇಕು. ಓಕೆ, ಅದೇ ತರ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದಂತ ಭಾವನೆಗಳು ಯಾವ್ಯಾವು ಅಂತ ಕೇಳಿದಾಗ ಅಲ್ಲಿ ಬರಿಬೇಕು. ಒಂದೊಂದೇ ಬರಿಬೇಕು. ನೋಡಿ, ಯಾವ್ಯಾವ್ದು ಇಂಪಾರ್ಟೆಂಟ್ ಇರುತ್ತೆ ನೀವು ಅಲ್ಲಿ ಅಂಡರ್ಲೈನ್ ಮಾಡ್ತಾ ಹೋಗ್ಬೇಕು. ಕೊರಳ ಸೆರೆ ಹಿಗ್ಗಿದವು. ಕಂಬನಿಯು ರಭಸದಿಂದ ಮುಂದೆ ಬಂದು ಅಧಿಕವಾಗಿ ಕರ್ಣನು ದುಃಖಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನೆ ಕೇಡಾದುದು ಅಂತ ಹೇಳ್ತಾರೆ. ಯಾಕೆಂದ್ರೆ ಹರಿಯ ಹಗೆತನ ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ. ಅಂದ್ರೆ ಅವನು ಹರಿ ಅನ್ನುವಂತವನು ಇಡೀ ತಾನೇನು ಆಲೋಚನೆ ಮಾಡ್ಕೊಂಡಿದ್ದಾನೆ ಶ್ರೀಕೃಷ್ಣ, ಅದನ್ನ ಮಾಡೋವರಿಗೂ ಸುಮ್ಮನೆ ಬಿಡುವಂತ ವ್ಯಕ್ತಿ ಅಲ್ಲ. ಕೃಷ್ಣನು ನನ್ನ ವಂಶದ ರಹಸ್ಯವನ್ನ ಹೇಳಿ ನನ್ನನ್ನ ತಿಳಿಸಿ ನನ್ನನ್ನ ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು. ಓಕೆ, ಸರಿ. ಅದೇ ತರ ನೆಕ್ಸ್ಟ್, ಗವ್ಯನುವ ಗುಡಿಸಲೊಳಗೆ ಬರಲು ವಸುಂತನಿಗೆ ಹೆದರಿಕೆಯಾದದ್ದು ಏಕೆ ಅನ್ನುವಂತ ಪ್ರಶ್ನೆಯನ್ನು ಕೇಳಿದಾನೆ. ಪುಟ್ಟ ಪೋರಿ ಅಮ್ಮ ಗುಡಿಸಲಿನಲ್ಲಿ ಗೊರುತ್ತಾ ಅಂದ್ರೆ ಕೆಮ್ತ ಮಲಗಿದ್ದಾಳೆ. ಅಮ್ಮನು ತೂತು ಬಿದ್ದ ಸಿರಿಯಲ್ಲಿ ಬಾಲ ರವಿ ಸೊರಗಿದ್ದಾನೆ. ಸುಣ್ಣ ಕಾಣದ ಗೋಡೆಗಳ ಮುಖ ಮುಚ್ಚಿಕೊಂಡಿವೆ. ಗವಿಯಂತಿರುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆ. ಈ ರೀತಿಯಾಗಿ ಪುಟ್ಟಪೋರಿಯ ಮನೆಯ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಬರೀಬೇಕು. ಅದೇ ತರ ಬಾಲಕ ಭಗತ್ ಸಿಂಗ್ನು ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯೋದಕ್ಕೆ ಕಾರಣ ಏನು ಅಂತ ಬರೀಬೇಕು. ಕೇಳಿದಾನೆ. ಎಲ್ಲಾ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದಿದ್ರು, ಆದ್ರೆ 12 ವರ್ಷದ ಬಾಲಕ ಮಾತ್ರ ಭಗತ್ ಸಿಂಗ್ ಮಾತ್ರ ಬಂದಿರಲಿಲ್ಲ. ಕಾರಣ ತಂದೆ ತಾಯಿಯ ಕುಟುಂಬದ ಇತರ ಸದಸ್ಯರು ಬಹಳ ಆತಂಕವಾಗಿತ್ತು. ಸಂಜೆ ತಡವಾಗಿ ಬಾಲಕ ಮನೆಯೊಳಗೆ ಕಾಲಿಟ್ಟ. ಅವನ ತಂಗಿ ಕೂಗಿಕೊಂಡಳು, ವೀರಾಜಿ ಬಂದ ಅಂತ ಹೇಳಿ. ಅಮ್ಮನು ಓಡಿ ಬಂದು ಬಾಲಕನನ್ನ ಬಿಗಿಯಾಗಿ ಅಪ್ಪಿದಳು. ಹೀಗೆ ಮಗನನ್ನು ನೋಡಿದ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕವಾಗಿ ಹರಿಯತೊಡಗಿತ್ತು ಅಂತೇಳಿ ಬರಿಬೇಕು. ಓಕೆ, ಅದೇ ತರ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಏನಿತ್ತು ಅಂತ ಕೇಳಿದಾರೆ. ಅಂದವಾದ ಅಕ್ಷರ, ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ಇಂಗ್ಲೆಂಡ್ಗೆ ಹೋಗುವವರೆಗೆ ನನ್ನಲ್ಲಿ ಇತ್ತು. ಆನಂತರ ದಕ್ಷಿಣ ಆಫ್ರಿಕಾ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಪೋಣಿಸಿದಂತಹ ಸುಂದರ ಬರವಣಿಗೆ ನೋಡಿ ಅಂದವಾದ ಅಕ್ಷರ, ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನ ಪ್ರತಿಯೊಬ್ಬ ಯುವಕನು ಯುವತಿಯು ತಿಳಿದುಕೊಳ್ಳಲಿ ಎಂದು ಗಾಂಧೀಜಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಏಕೆಂದರೆ ಕೆಟ್ಟ ಅಕ್ಷರ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಅಂತ ಹೇಳಿ ಗಾಂಧೀಜಿಯವರು ಅರಿತಿದ್ರು. ಹಾಗಾಗಿ ಅವರು ತಮ್ಮ ಬರೆಹವನ್ನು ತಿದ್ದುಕೊಳ್ಳಬೇಕೆಂದು ಪ್ರಯತ್ನಿಸಿದ್ದರು. ಈ ರೀತಿ ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನ ಪಟ್ಟಿದ್ರು ಅಂತ ಬರಿಬೇಕು. ಓಕೆ, ನೋಡಿ ಕೊನೆಯ ಪ್ರಶ್ನೆ 2 ಅಂಕದ್ದು.
ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? ಯಾವಾಗ ಅಂತಂದ್ರೆ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿ ಅವರು ವಿಷಯ ಗ್ರಹಣ ಮಾಡಿಕೊಳ್ಳುವರು. ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ. ಅದು ಸಂಸ್ಕೃತಿ. ನಾವು ಅವರಿಗೆ ಈ ಸಂಸ್ಕೃತಿಯನ್ನು ಕೊಡುವ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು. ಅಂದರೆ ಸಂಸ್ಕೃತಿ ಮಾತ್ರ ಆಘಾತವನ್ನ ಸಹಿಸಬಲ್ಲದು. ಕೇವಲ ಜ್ಞಾನ ರಾಶಿಗೆ ಅದನ್ನ ಎದುರಿಸುವಂತ ಶಕ್ತಿ ಇಲ್ಲ. ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು. ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗ್ತದೆ ಅಂತೇಳಿ ವಿವೇಕಾನಂದರು ದೃಷ್ಟಿಯ ಅಭಿಪ್ರಾಯ. ಅಂದ್ರೆ ಅವರ ದೃಷ್ಟಿಯಲ್ಲಿರುವಂತ ಅಭಿಪ್ರಾಯ. ಓಕೆ. ಅದೇ ತರ ನೋಡಿ, ಕೆಳಗಿನ ಕವಿ, ಸಾಹಿತಿಗಳ ಕಾಲ, ಸ್ಥಳ, ಕೃತಿ, ಪ್ರಶಸ್ತಿ ಬಗ್ಗೆ ಬಿರುದುಗಳನ್ನ ಕುರಿತು ಒಂದು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ತಾನೆ. ಇದು ಕವಿ ಪರಿಚಯ ಅಂತ ಹೇಳಿ ಬರೀತಕ್ಕಂಥದ್ದು. ಒಟ್ಟು ಪ್ರತಿ ಪ್ರಶ್ನೆಗೆ 3 ಅಂಕಗಳನ್ನ ಕೊಟ್ಟಿದ್ದಾರೆ. 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇಲ್ಲಿ ಮರಿಯಪ್ಪ ಭಟ್ರ ಬಗ್ಗೆ ಕೊಟ್ಟಿದ್ದಾರೆ. ಅವ್ರು ಹುಟ್ಟಿದ್ದು ಕಬಕ ಗ್ರಾಮದಲ್ಲಿ. ಅದು ದಕ್ಷಿಣ ಕನ್ನಡ ಪುತ್ತೂರು. ಮತ್ತೆ 1906ರಲ್ಲಿ. ಮತ್ತು ಅವ್ರು ಬರೆದಿರ್ತಕ್ಕಂಥ ಈ ಕೃತಿಗಳನ್ನ ಬರಿಬೇಕು. ಜೊತೆಗೆ ಅವರು ಯಾವ ರೀತಿಯ ಕೃತಿಗಳನ್ನ ಬರೆದ್ರು ಮತ್ತು ಇವರಿಗೆ ಯಾವ ರೀತಿ ಪ್ರಶಸ್ತಿಗಳನ್ನ ಕೊಟ್ರು ಅನ್ನೋದು. ಅದೇ ರೀತಿ ದ.ರಾ. ಬೇಂದ್ರೆ ಅವರು ಹುಟ್ಟಿದ್ದು ಯಾವ್ದ್ರಲ್ಲಿ? ಧಾರವಾಡದಲ್ಲಿ ಹುಡ್ತಾರೆ 1896ರಲ್ಲಿ. ಮತ್ತು ನೀವು ಇದನ್ನು ಕೂಡ ಬರಿಬಹುದು. ಅಂಬಿಕಾತನಯ ದತ್ತ ಅನ್ನುವಂಥದ್ದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಅಂತೇಳಿ ಅವರ ಕಾವ್ಯನಾಮ ಅಂಬಿಕಾತನಯ ದತ್ತ ಅಂತೇಳಿ ಪ್ರಸಿದ್ಧರಾಗಿದ್ದು. ಇನ್ನು ಇವರು ಬರೆದಿರ್ತಕ್ಕಂಥ ಕೃತಿಗಳು ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ ಇವೆಲ್ಲವೂ ಕೂಡ ಏನಂದ್ರೆ ಅತ್ಯಂತ ಪ್ರಮುಖವಾಗಿರುವಂತಹ ಕೃತಿಗಳು. ಇನ್ನು ಇವರು ಅರಳು ಮರಳು ಅನ್ನುವಂಥ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಅದೇ ತರ ನಾಲ್ಕು ತಂತಿ ಅನ್ನುವಂಥ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಕೂಡ ಇವರಿಗೆ ದೊರಕಿದೆ ಅನ್ನೋದನ್ನ ಬರಿಬೇಕು. ಈ ರೀತಿ 2 ಕವಿ ಪರಿಚಯಕ್ಕೆ ನಿಮಗೆ ಸಂಬಂಧಪಟ್ಟಂತೆ ಕೇಳ್ತೇನೆ. 2 ಕೂಡ ಬರಿಬೇಕಾಗುತ್ತೆ. ಇನ್ನು 6ನೇ ರೋಮನಿಗೆ ಬಂದ್ರೆ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನ ಬರಿಬೇಕು. ನೋಡಿ ಇಲ್ಲಿ ಕೇಳಿದಾನೆ. ಇದು ಕಂಪ್ಲೀಟ್ ಆಗಿ ಉತ್ಪಲ ಮಾಲಾ ವೃತ್ತ. ಯಾಕಂದ್ರೆ ಅಕ್ಷರ ಗಣಗಳಲ್ಲಿ 6 ರೀತಿಯ ವೃತ್ತಗಳನ್ನ ನಾವು ಕಾಣ್ತೀವಿ. ಅದನ್ನ ಖ್ಯಾತ ಕರ್ನಾಟಕ ವೃತ್ತ ಅಂತ ಕರಿತೀವಿ. ಆ ಖ್ಯಾತ ಕರ್ನಾಟಕ ವೃತ್ತದಲ್ಲಿ ನಿಮಗೆ ಎಕ್ಸಾಮಿನಲ್ಲಿ ಮಕ್ಕಳೇ ನೋಡಿ, ಎಕ್ಸಾಮಿಗೆ ನಿಮಗೆ ಕೇವಲ ಏನ್ ಮಾಡ್ತಾನೆ, ಒಂದೇ ಸಾಲನ್ನ ಕೊಡ್ತಾನೆ. ಒಂದೇ ಸಾಲನ್ನ ಕೊಟ್ಟಿರ್ತಾನೆ. ಆ ಒಂದೇ ಸಾಲನ್ನ ನಾವೇನ್ ಮಾಡ್ಬೇಕಾಗತ್ತೆ, ಬಿಡಿಸ್ಬೇಕಾಗತ್ತೆ. ಅಂದ್ರೆ ಇದು ಒಂದೇ ಸಾಲೇ ನಿಮಗೆ ಆಕ್ಚುಲಿ ಇಂಪಾರ್ಟೆಂಟ್. ಈ ಒಂದೇ ಸಾಲಿನಲ್ಲಿ ಎಷ್ಟು ಅಕ್ಷರಗಳಿರ್ತವೆ, ಯಾಕಂದ್ರೆ ಇದು ಅಕ್ಷರಗಣ ಆಗಿರೋದ್ರಿಂದಾಗಿ ಎಷ್ಟು ಅಕ್ಷರಗಳನ್ನ ಒಳಗೊಂಡಿರುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್. ಉತ್ಪಲಮಾಲೆ ಎಪ್ಪದು ಭರಂ ನವಂ ರಲಗಂ ನೆಗಳದಿರಲ್ಲ ಅಂತ ಬರುತ್ತೆ. ಅಂದ್ರೆ ಭಗಣ, ರಗಣ, ನಗಣ, ಭಗಣ, ರಗಣ, ಲಘು ಪ್ಲಸ್ ಗುರು ಇವಿಷ್ಟನ್ನ ಸೇರ್ಕೊಂಡ್ರೆ ಅಲ್ಲಿ ಏನಾಗತ್ತೆ, ಉತ್ಪಲ ಮಾಲ ವೃತ್ತ ಅಂತ ಕರಿತೀವಿ. ನೋಡಿ ಮಕ್ಕಳೇ, ನೀವು ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಪ್ರತಿಯೊಂದು ಅಕ್ಷರಗಣಗಳಿಗೆ 3 ಅಕ್ಷರಗಳನ್ನ ಕೌಂಟ್ ಮಾಡಿ. ಅದು ಎಷ್ಟು ಮಾತ್ರೆ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಅಕ್ಷರಗಳಿವೆ. 3 ಅಕ್ಷರಗಳಿಗೆ ಒಂದೊಂದು ಗಣವನ್ನ ವಿಂಗಡಣೆ ಮಾಡಬೇಕು. ಒಟ್ಟು ನೋಡಿ ಎಷ್ಟು ಗಣ ಇದೆ, 1, 2, 3, 4, 5, 6 6 ಗಣಗಳಿದೆ. ಲಘು ಪ್ಲಸ್ ಗುರು ಇದು 7ನೇ ಭಾಗದಲ್ಲಿದೆ. ಒಟ್ಟು ಈ ರೀತಿಯ ಅಕ್ಷರಗಳನ್ನ ನಾವು ಕೌಂಟ್ ಮಾಡ್ತೀವಿ. ಅಂದ್ರೆ ಎಷ್ಟಾಗುತ್ತೆ ನೋಡಿ, 3, 6, 9, 12, 15, 18, 19, 20 20 ಅಕ್ಷರಗಳನ್ನ ಒಳಗೊಂಡಿದ್ರೆ ಅದು ಉತ್ಪಲ ಮಾಲ ವೃತ್ತ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಗುರುವಂದಾದಿಯೊಳು ಉತ್ಪಲಂ ಅಂತ ಕೂಡ ಖ್ಯಾತ ಕರ್ನಾಟಕದಲ್ಲಿ ಬರುತ್ತೆ. ಹಾಗಾಗಿ ಒಂದು ಗುರು ಬಂದ್ಬಿಟ್ರೆ ಅದನ್ನ ನಾವೇನಂತ ಕರಿಬಹುದು, ಅದು ಉತ್ಪಲ ಮಾಲ ವೃತ್ತ ಅಂತ. ನೀವು ಪರೀಕ್ಷೆಗೆ ಏನ್ ಮಾಡ್ಬೇಕಾಗತ್ತೆ, ಅಕ್ಷರಗಳನ್ನ ವಿಂಗಡಣೆ ಮಾಡಿ, ಅಂದ್ರೆ ಗಣಗಳನ್ನ ವಿಂಗಡಣೆ ಮಾಡಿ ಅದಕ್ಕೆ ಪ್ರಸ್ತಾರ ಹಾಕಿ ಅವು ಮೇಲ್ಗಡೆ ಇರ್ತಕ್ಕಂಥ ಲಘು ಗುರುಗಳನ್ನ ಹಾಕೋದ್ರ ಜೊತೆಗೆ ಈ ಗಣಗಳನ್ನ ವಿಂಗಡಣೆ ಮಾಡಿದ್ರೆ ನಿಮಗೆ ಫುಲ್ 3 ಮಾರ್ಕ್ಸ್ ಸಿಗುತ್ತೆ. ಓಕೆ. ಇದ್ರ ಬಗ್ಗೆ ನಾನು ಮುಂದಿನ ತರಗತಿಗಳಲ್ಲಿ ನಿಮಗೆ ಫುಲ್ ಸವಿಸ್ತಾರವಾಗಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ನಿಮಗೆ ಯಾವ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಕೆಳಗಿನ ವಾಕ್ಯದಲ್ಲಿ ಅಲಂಕಾರವನ್ನ ಹೆಸರಿಸಿ ಲಕ್ಷಣವನ್ನ ಬರೆದು ಸಮನ್ವಯಗೊಳಿಸಿ. ನೋಡಿ ಅಲ್ಲಿ ಛಂದಸ್ಸು ಜೊತೆಗೆ ಅಲಂಕಾರ ಕೂಡ ನಿಮ್ಗೆ 3 ಮಾರ್ಕ್ಸ್ ಇರುತ್ತೆ. ನಿಮಗೆ ಬಹಳ ಪ್ರಮುಖವಾಗಿ ಉಪಮಾಲಂಕಾರ ಮತ್ತು ರೂಪಕ ಅಲಂಕಾರ ಎರಡನ್ನೇ ಜಾಸ್ತಿ ಕೇಳೋದು. ಇನ್ನು ಸಾಕಷ್ಟು ಅಲಂಕಾರಗಳ ಪ್ರಕಾರಗಳಿದಾವೆ. ನಿಮಗೆ ಇಲ್ಲಿ ಕೊಟ್ಟಿರೋದು ಉಪಮಾಲಂಕಾರ ಕೊಟ್ಟಿದೆ ನೋಡಿ. ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರೆದಂತೆ. ಈ ತರ ಅಂತೆ, ಅಂತೆಬೋಲ್, ಅಂತೆಯೇ ಈ ತರ ಬರುವಂತ ಎಲ್ಲಾ ಒಂದು ಪದಗಳನ್ನ ನಾವು ಉಪಮಾಲಂಕಾರಕ್ಕನೆ ನೋಡ್ತೀವಿ. ಅಂದ್ರೆ ಉಪಮೇಯ ಮತ್ತು ಉಪಮಾನಗಳನ್ನ ಪರಸ್ಪರ ಹೋಲಿಸಿ ವರ್ಣಿಸುವುದರಿಂದಾಗಿ ಅದನ್ನ ನಾವೇನಂತ ಕರಿತೀವಿ, ಉಪಮಾಲಂಕಾರ ಅಂತ ಕರಿತೀವಿ. ನೀವು 4 ಇಂಪಾರ್ಟೆಂಟ್ ಆಗಿ ಬರೀಲೇಬೇಕು. ಉಪಮೇಯ, ಉಪಮಾನ, ಉಪಮಾವಾಚಕ ಮತ್ತು ಸಾಧಾರಣ ಧರ್ಮ. ನೋಡಿ ಇಲ್ಲಿ ಉಪಮೇಯ ಅಂತಂದ್ರೆ ನೀಚರಿಗೆ ಮಾಡಿದ ಉಪಕಾರ.
ನೀಚರಿಗೆ ಮಾಡಿದ ಉಪಕಾರ. ಯಾರಿಗೆ? ಯಾವುದನ್ನ ಹೋಲಿಸ್ತಾ ಇದ್ದಾರೆ? ಹಾವಿಗೆ ಹಾಲೆರೆಯುವುದು. ಇದು ಹೋಲಿಸುವುದು. ಇದು ಹೋಲಿಸಿಕೊಳ್ಳುವುದು. ಸೊ ಅದೇ ತರ ಉಪಮಾವಾಚಕ ಅನ್ನೋದು ಅಂತೆ ಅನ್ನುವಂತ ಹೇಳಿದ್ನಲ್ಲ. ಇನ್ನು ಸಾಧಾರಣ ಧರ್ಮ ಸ್ಪಷ್ಟವಾಗಿಲ್ಲ ಅಂತ ಬರೀತಕ್ಕಂಥ. ಇನ್ನು ಇವೆರಡಕ್ಕೂ ಸಮನ್ವಯ ಏನಂದ್ರೆ ಉಪಮೇಯವಾದಂತ ನೀಚರಿಗೆ ಮಾಡಿದ ಉಪಕಾರವನ್ನ ಉಪಮಾನವಾದಂತ ಹಾವಿಗೆ ಹಾಲೆರೆಯುವುದಕ್ಕೆ ಹೋಲಿಸಿ ವರ್ಣಿಸಿರುವುದರಿಂದ ಉಪಮಾಲಂಕಾರ ಆಗಿದೆ ಅಂತೇಳಿ ಅದನ್ನ ನಾವೇನ್ ಮಾಡ್ತೀವಿ ಸಮನ್ವಯ ರೀತಿಯಲ್ಲಿ ಬರಿತೀವಿ. ಹೀಗೆ ಅಲಂಕಾರದಲ್ಲಿ ನಿಮಗೆ 3 ಅಂಕಗಳು ಸಿಗಬೇಕು ಅಂತಂದ್ರೆ ಇದೆಲ್ಲ ಕೂಡ ಸ್ಟೆಪ್ ಬೈ ಸ್ಟೆಪ್ ಬರಿಬೇಕಾಗತ್ತೆ. ಇನ್ನು ನೋಡಿ ಇಲ್ಲಿ ಅಂದ್ರೆ ಕೆಳಗಿನ ಗಾದೆಯಲ್ಲಿ ಯಾವುದಾದ್ರೂ ಒಂದು ಗಾದೆಯನ್ನು ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ನೋಡಿ ಇದನ್ನ ಬಹಳ ನೀಟಾಗಿ ಒಂದು 2 ರಿಂದ 3 ಪ್ಯಾರಾಗ್ರಾಫ್ ಅಲ್ಲಿ ನೀವು ಬರೆದ್ರೆ ಮಾತ್ರ ಅದನ್ನ ನೀಟಾಗಿ ನಾವು ನಿಮಗೆ 3 ಅಂಕಗಳು ಸಿಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ಈ ಪದವನ್ನ ಎಲ್ಲಾ ಗಾದೆಗಳಲ್ಲಿ ಬಳಸೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಗಾದೆಗಳು ಜನಪದರ ಜೀವನ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆಗಳನ್ನ ವೇದಗಳಿಗೆ ಸಮಾನ ಅಂತ ಹೇಳ್ತಾರೆ ಅಂತೇಳಿ ಬರಿಬೇಕು. ಪ್ರಸಿ ಪ್ರಸಿದ್ಧ ಗಾದೆಗಳಲ್ಲಿ ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಅಂದ್ರೆ ಕುಂಬಾರ ಏನ್ ಮಾಡ್ತಾರೆ, ವರ್ಷ ಪೂರ ಒಂದು ಗಡಿಗೆಯನ್ನ ತಯಾರು ಮಾಡ್ಬೇಕಂದ್ರೆ ವರ್ಷಗಟ್ಟಲೆ ಟೈಮ್ ತಗೊಳ್ತಾನೆ. ಅದನ್ನ ಒಡೆದು ಹಾಕೋಕೆ ಒಂದು ದೊಣ್ಣೆ ಇದ್ರೆ 1 ನಿಮಿಷದಲ್ಲಿ ಒಡೆದು ಹಾಕ್ಬೋದು ಅನ್ನೋದು ಇಲ್ಲಿಯ ವಿಸ್ತಾರತೆ. ಇದರ ಆ ಈ ಗಾದೆಯ ಸಂಪೂರ್ಣ ಅರ್ಥ. ಸೊ ಹಾಗಾಗದೆ ಅಷ್ಟೇ ಅಲ್ದೇನೆ ಕಷ್ಟ ಪಡದೆ ಸುಖ ಅನ್ನೋದು ಸಿಗೋದಿಲ್ಲ ಅನ್ನೋದು ಇಲ್ಲಿಯ ಧ್ವನಿ ಪೂರ್ಣವಾಗಿ ಹೇಳ್ತದೆ. ಅಂದ್ರೆ ಕೈ ಕೆಸರಾದ್ರೆ ಮಾತ್ರ ನಾವು ಬಾಯಿ ಮೊಸರು ಅಂದ್ರೆ ದುಡಿಮೆಯನ್ನು ಸಾಂಕೇತಿಕವಾಗಿ ಮೊಸರು ಎಂಬುದು ಇದರ ಪ್ರತಿಫಲವನ್ನ ಬಿಂಬಿಸ್ತದೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಕಾಯಕವೇ ಕೈಲಾಸ ಎಂಬ ಮಾತು ಮೇಲಿನ ಗಾದೆಯನ್ನ ಪುಷ್ಟೀಕರಿಸ್ತದೆ. ನೀವು ನೋಡಿ ಗಾದೆಯನ್ನ ಬಳಸುವಾಗ ಒಂದೆರಡು ಎಕ್ಸ್ಟ್ರಾ ವಿಷಯದ ಗಾದೆಯ ಮಾತುಗಳನ್ನು ಕೂಡ ಇದರಲ್ಲಿ ಸೇರಿಸಿದ್ರೆ ಅದು ಅತ್ಯಂತ ಉತ್ಕೃಷ್ಟವಾಗಿರುವಂತಹ ಒಂದು ಪದ ಸಮೂಹ ಆಗತ್ತೆ. ನಿಮಗೆ 3 ಅಂಕಗಳು ಸಿಗೋದಕ್ಕೆ ಸಾಧ್ಯತೆ ಇರುತ್ತೆ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂದ್ರೆ ಕಷ್ಟಪಟ್ಟು ದುಡಿದ್ರೆ ಸುಖ ಉಂಟು ಎಂದರ್ಥ. ಸೋಮಾರಿಯಾಗಿ ಸುಮ್ಮನೆ ಕುಳಿತುಕೊಳ್ಬಾರ್ದು. ಯಾವುದಾದ್ರೂ ಕೆಲಸ ಮಾಡೋದ್ರಿಂದ ನಮ್ಮ ಹೊಟ್ಟೆ ತುಂಬುತ್ತದೆ. ನಮ್ಮ ಬಾಯಿ ಮೊಸರಿನ ರುಚಿ ನೋಡುವಂತಾಗ್ತದೆ. ಛೀ! ಕೈ ಕೆಸರಾಗುವುದಿಲ್ಲ. ಈ ಕೆಲಸ ಮಾಡುವುದು ಹೇಗೆ? ಈ ತರ ಎಂದು ಯೋಚಿಸ್ತಾ ಕುಳಿತರೆ ಯಾವ ಕೆಲಸವನ್ನು ಕೂಡ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಕೆಲಸ ಮಾಡದಿದ್ರೆ ಹಣ ಅನ್ನೋದು ಸಂಪಾದನೆ ಆಗೋದಿಲ್ಲ. ಸಂಪಾದನೆ ಆಗದಿದ್ರೆ ಹೊಟ್ಟೆ ಅನ್ನೋದು ತುಂಬೋದಿಲ್ಲ. ಜೀವನ ಸುಖವಾಗಿ ಸಾಗಬೇಕಾದ್ರೆ ಕೈ ಕೆಸರು ಆಗ್ಲೇಬೇಕು. ಅಂದ್ರೆ ಕೈ ತುಂಬಾ ಸಂಪಾದನೆ ಆಗ್ಲೇಬೇಕು. ಆಗ ನಮಗೆ ಒಳ್ಳೆಯ ಊಟ, ಆಹಾರ ಸಿಗುವಂತಾಗ್ತದೆ. ಅದಕ್ಕೆ ಹಿರಿಯರು ಹೇಳಿದ್ದು ಕೈ ಕೆಸರಾದ್ರೆ ಮಾತ್ರ ಬಾಯಿ ಮೊಸರು ಅನ್ನುವಂತ ಮಾತನ್ನ ಹೇಳ್ತಾರೆ. ಸರಿ ಹೀಗೆ ಇನ್ನೊಂದು ನಿಮಗೆ ಎಕ್ಸಾಂಪಲ್‌ಗೆ ಇನ್ನೊಂದು ಕೊಟ್ಟಿರ್ತಾನೆ. ಯಾವ್ದಾದ್ರು 2ರಲ್ಲಿ ಒಂದನ್ನ ಬರಿಬೇಕು. ಇಲ್ಲಿ ಇನ್ನೊಂದು ಕೊಟ್ಟಿದ್ದಾನೆ ನೋಡಿ. ಆಳಾಗಬಲ್ಲವನು ಅರಸಾಗಬಲ್ಲನು. ಈ ತರ ಇನ್ನೊಂದು ನಿಮಗಿದೆ. ಇದು ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ತಕೊಳ್ಳಿ. ನೀವು ಇದನ್ನ ಈ ತರ ಬರಿತಕ್ಕಂತ ಕೆಲಸವನ್ನ ಮಾಡ್ಬೇಕು. ಅದ್ರಲ್ಲಿ 2ರಲ್ಲಿ ಒಂದನ್ನ ಬರಿಬೇಕು. ಓಕೆ. ಸರಿ. ನೋಡಿ ಇಲ್ಲಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನ ಬರೀತಕ್ಕಂಥದ್ದು. ಒಟ್ಟು ನಿಮಗೆ 6 ಪ್ರಶ್ನೆಗಳು ಕೇಳ್ತಾರೆ. ಒಂದೊಂದಕ್ಕೆ 3 ಅಂಕಗಳನ್ನ ಕೊಟ್ಟಿರ್ತಾರೆ. ನೋಡಿ, ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಅಂತ ಹೇಳ್ತಾರೆ. ಅಂದ್ರೆ ಇದು ಎಲ್ಲಿಂದ ಬರುತ್ತೆ? ಇದು ಯಾವ ಪಾಠದಿಂದ? ಮೊದಲು ಏನ್ ಮಾಡ್ಬೇಕು? 3 ಸ್ಟೆಪ್ ಬಹಳ ಇಂಪಾರ್ಟೆಂಟ್. ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ. ಆಲ್ಮೋಸ್ಟ್ ಆಲ್ ನಿಮ್ ಶಾಲೆಯಲ್ಲಿ ಹೇಳಿಕೊಟ್ಟಿರ್ತಾರೆ. ಮತ್ತೊಮ್ಮೆ ನಿಮಗೆ ರಿವೈಸ್ ಆಗುತ್ತೆ. ಈ ವಾಕ್ಯವನ್ನ ಎನ್ ಮೂರ್ತಿರಾವ್ ಅವರು ಬರೆದಿರುವಂತಹ ಸಮಗ್ರ ಲಲಿತ ಪ್ರಬಂಧಗಳು ಎನ್ನುವಂತ ಕೃತಿಯಿಂದ ಆಯ್ದುಕೊಂಡಿರುವಂತ ವ್ಯಾಕೃಗೀತೆ ಎಂಬ ಗದ್ಯ ಭಾಗವನ್ನ ಆರಿಸಿಕೊಳ್ಳಲಾಗಿದೆ. ಮದಲಿಂಗನ ಕಣಿವೆ ದಾರಿಯಲ್ಲಿ ಹುಲಿಯ ಆಕ್ರಮಣದಿಂದ ತಪ್ಪಿಸಿಕೊಳ್ಳುವಾಗ ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖ ದರ್ಶನವಾಗಲಿಲ್ಲ. ಆದರೆ ದೊಂಬರಾಟವನ್ನ ಎಷ್ಟು ಕಾಲ ನಡೆಸಲು ಸಾಧ್ಯ? ಶಾನುಭೋಗರ ತಲೆ ಸುತ್ತಲಾರಂಭಿಸಿತು. ಆಗ ಶಾನುಭೋಗರಿಗೆ ನೆನಪಾಗಿದ್ದು ತಮ್ಮ ಕಿರ್ದಿ ಪುಸ್ತಕ. ಆಗ ಶಾನುಭೋಗರು ಕಿರ್ದಿ ಪುಸ್ತಕವನ್ನ ಹುಲಿಯ ಮುಖದ ಮೇಲೆ ಎಸೆದು ಮರದ ಕಡೆಗೆ ಓಡಿಸಿದಲ್ಲಿ ಈ ಮಾತನ್ನ ಹೇಳ್ತಾರೆ. ನೋಡಿ ಇಲ್ಲಿ ಆಯ್ಕೆಯಲ್ಲಿ ಯಾವ ಪಾಠ ಯಾವ ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ ಬರೆದ್ರೆ ಸಂದರ್ಭ ಅನ್ನೋದು ಇಂದಿನ ಸಿಚುವೇಶನ್ ಮತ್ತೆ ನಡೆದಿರೋ ಸಿಚುವೇಶನ್ ಮತ್ತೆ ಮುಂದಿನ ಸಿಚುವೇಶನ್. ಅಂದ್ರೆ ಆ ಸಂದರ್ಭ ಯಾವಾಗ ಬಂದಿತ್ತು ಅನ್ನುವಂಥದ್ದನ್ನ ಇಲ್ಲಿ ವಿವರವಾಗಿ ನಾವು ತಿಳಿಸ್ಬೇಕಾಗತ್ತೆ. ಜೊತೆಗೆ ಸ್ವಾರಸ್ಯ ಏನಂದ್ರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತ ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಡು ಎಂದು ದೇವರನ್ನ ಪ್ರಾರ್ಥಿಸುವುದು ಬಹು ಸ್ವಾರಸ್ಯಪೂರ್ಣವಾಗಿದೆ ಅನ್ನುವಂತ ಮಾತನ್ನ ಬರಿಬೇಕು. ಇನ್ನು ಅದೇ ತರ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಇದು ಎಲ್ಲಿಂದ ತೆಗೆದುಕೊಂಡಿರೋದಂದ್ರೆ ಇದು ಡಿ.ಎಸ್. ಜಯಪ್ಪ ಗೌಡ ಅವರು ಬರೆದಿರುವಂತ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎಂಬ ಪ್ರವಾಸ ಕಥನದಿಂದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ.
ಸಂದರ್ಭ ನೋಡಿ. ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದ್ದ ವಿಶ್ವೇಶ್ವರಯ್ಯನವರು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಅದು ಕೆಲವೇ ಜನರಿಗೆ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧಕ್ಕೂ ಆಗಬೇಕು ಎಂದು ಶಿಕ್ಷಣ ಮಹತ್ವವನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ. ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ. ಆದ್ದರಿಂದ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕೆಂಬ ವಿಶ್ವೇಶ್ವರಯ್ಯನ ಆಶಯ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಅನ್ನೋದನ್ನ ಬರಿಬೇಕು. ಓಕೆ. ಓಹೋ, ನನಗೆ ಗುಡಿಮನೆ ಕಟ್ತಾ ಇದ್ದೀರಾ ಅನ್ನುವಂತ ಮಾತು. ಇದು ದೇವನೂರು ಮಹಾದೇವ್ ಅವರು ರಚಿಸಿರುವಂತ ಎದೆಗೆ ಬಿದ್ದ ಅಕ್ಷರ ಅನ್ನುವಂತ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಈ ಪಾಠ ಕೂಡ ಎದೆಗೆ ಬಿದ್ದ ಅಕ್ಷರ ಅನ್ನುವಂತ ಗದ್ಯ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಯಾವಾಗ ಬರುತ್ತಿದ್ದು? ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ನಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಹೀಗೆ ಕಟ್ತಾ ಚಾವಣಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬನ ಮೈ ಮೇಲೆ ಆ ದೇವತೆ ಮಂಚಮ್ಮ ಆವಾಹಿಸಿಕೊಂಡು ನಿಲ್ಸಿ ನನ್ ಮಕ್ಕಳ ಎಂದು ಅಬ್ಬರ ಮಾಡುತ್ತಾಳೆ. ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸ ನಿಲ್ಲಿಸಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿರಲು ಆ ದೇವತೆ ಹಾಗೂ ಆ ಜನರ ನಡುವೆ ಮಾತುಕತೆ ನಡೀತಿದೆ. ಏನ್ರಯ್ಯ, ಏನ್ ಮಾಡ್ತಾ ಇದ್ದೀರಿ? ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ ಅಂತ ಹೇಳ್ತಾರೆ ಎಂದು ಅಲ್ಲೊಬ್ಬ ಹೇಳೋ ಸಂದರ್ಭದಲ್ಲಿ ಈ ಮಾತು ಮೂಡಿ ಬಂದಿದೆ ಅಂತ ಬರಿಬೇಕು. ಜೊತೆಗೆ ಸ್ವಾರಸ್ಯ ಏನ್ ಬರೀತೀರಿ? ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುವುದರಿಂದ ಕಾರುಣ್ಯ ಮತ್ತು ಸರ್ವ ಸಮಾನತೆ ಮನೋಭಾವ ಮೂಡಿಸಿಕೊಂಡು ಬದುಕಬೇಕು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಹೀಗೆ ನಿಮಗೆ ಸಾಕಷ್ಟು ರೀತಿಯ ಬೇರೆ ಬೇರೆ ರೀತಿಯ ಅನೇಕ ಸಂದರ್ಭಗಳನ್ನ ಕೊಡ್ತಾನೆ. ಅದನ್ನ ಇದೇ ತರ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ. ನಾನು ಕೇವಲ ಈ ಪ್ರಶ್ನೆಗಳನ್ನ ಮಾತ್ರ ಓದ್ತೀನಿ. ನೀವು ಅದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಕೊಳ್ಳಿ. ಪ್ರೀತಿಯ ಹಣತೆಯ ಹಚ್ಚೋಣ, ಇದು ಜಿ.ಎಸ್. ಶಿವರುದ್ರಪ್ಪ ಅವರು ಬರೆದಿರುವಂತ ಎದೆ ತುಂಬಿ ಹಾಡಿದನು ಸಂಕಲ್ಪ ಗೀತೆಯಲ್ಲಿ ನಾವು ನೋಡಿದ್ವಿ. ಅದನ್ನು ಕೂಡ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ರೂಪದಲ್ಲಿ ಬರೀಬೇಕು. ಓಕೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಮಾದ್ರಿಯಲ್ಲೊಂದು ಮಂತ್ರದೊಳು ಇಬ್ಬರು ಉದಿಸಿದರು. ಮಂತ್ರದೊಳಿಬ್ಬರು ಉದಿಸಿದರು ಅಂತ ನಾವು ಕರಿತೀವಿ. ಇದು ಎಲ್ಲಿಂದ ಬರುತ್ತೆ? ಕುಮಾರವ್ಯಾಸನು ರಚಿಸಿರುವಂತ ಕರ್ನಾಟ ಭಾರತ ಕಥಾ ಮಂಜರಿ ಎಂಬ ಕಾವ್ಯನಾಮದಿಂದ ಇದನ್ನ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಬರಿಬೇಕು, ಜೊತೆಗೆ ಸ್ವಾರಸ್ಯ ಬರಿಬೇಕು. ನಿಮಗೆ ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತಕೊಳ್ಳಿ. ಸರಿ ನೋಡಿ, ಇಲ್ಲಿ ಕೂಡ ಎನ್ನೊಣು ಗಾಳ ನೆನ್ನೊಣು ಗದಮ್ಮ ನಿಕ್ಕಿದ ಪಾರ್ಥ ಭೀಮರು ಅನ್ನುವಂತ ಸಂದರ್ಭವನ್ನ ಕೇಳಿದ್ದೇನೆ. ಇದು ಎಲ್ಲಿದಪ್ಪ ಅಂದ್ರೆ ಇದು ರನ್ನ ಬರೆದಿರುವಂತ ಸಾಹಸ ಭೀಮ ವಿಜಯಂ ಎಂಬ ಕೃತಿಯಿಂದ ಆರಿಸಲಾಗಿದೆ. ಚೆಲಮೆನೆ ಮೆರೆವೆಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಇದನ್ನು ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ತಕೊಳ್ಳಿ. ಇದೊಂದು ಸಂದರ್ಭ. ಒಟ್ಟು ನಿಮಗೆ 6 ಸಂದರ್ಭಗಳನ್ನ ಕೇಳ್ತಾನೆ. 6 ಸಂದರ್ಭಗಳಿಗೆ ಒಂದೊಂದಕ್ಕೆ 3 ಅಂಕಗಳನ್ನ ಕೊಟ್ಟಿದ್ದಾನೆ. ಓಕೆ. ಇನ್ನು ಪದ್ಯ ಭಾಗವನ್ನ ಕೇಳ್ತಾನೆ. ಒಟ್ಟು 2 ಪದ್ಯ ಭಾಗ ಕೇಳ್ತಾನೆ. ಅದರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಬರಿಬೇಕಾಗತ್ತೆ. ಒಂದಕ್ಕೆ 4 ಅಂಕಗಳು. ನೋಡಿ, ಇಲ್ಲಿ 2 ಪದ್ಯ ಭಾಗ ಕೊಟ್ಟಿದ್ದಾನೆ. ನೆಲಕ್ಕರಿವೆನೆಂದು ಬಗೆದರೆ ಚೆಲಕ್ಕರಿವೆಂ ಪಾಂಡುಸುತರೊಳಿ ನೆಲದು ಆಳ್ನೆಲೆಯನಗೆ ದಿನಪತ್ಸುತನಂ ಕೊಲಿಸಿದ ನೆಲನುಡೆ ಮತ್ತೆ ಪದುವಾಳದೆಪೆನೆ. ಹೀಗೆ ಇಲ್ಲೊಂದು ಪದ್ಯ ಕೊಟ್ಟಿದ್ದಾನೆ ಮತ್ತು ಇಲ್ಲೊಂದು ಪದ್ಯ ಕೊಟ್ಟಿದ್ದಾನೆ. ಇದು ಕೂಡ ಅದೇ ಪದ್ಯ ಭಾಗವನ್ನೇ ಕೊಟ್ಟಿದ್ದು, ಚೆಲವನೆ ಮೆರೆವೆಂ ಅಂತೇಳಿ. 2 ಪದ್ಯ ಭಾಗದಲ್ಲಿ ಯಾವ್ದಾದ್ರು ಒಂದು ಪದ್ಯ ಭಾಗವನ್ನು ನಿಮ್ಗೆ ಕೊಟ್ಟಿರ್ತಾನೆ. ಈ 2 ಕೊಟ್ಟಿರ್ತಾನೆ. ನೀವು ಯಾವ್ದಾದ್ರು ಒಂದನ್ನ ಬರೆದ್ರೆ ಸಾಕು, 4 ಅಂಕಗಳು ನಿಮಗೆ ಸಿಗುತ್ತೆ. ಓಕೆ. ಇನ್ನು ಈ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನ ಆಧರಿಸಿ ಸಾರಾಂಶವನ್ನ ಬರಿಬೇಕು. ನೋಡಿ, ಒಂದು ಪ್ಯಾರಾಗ್ರಾಫ್ ಕೊಡ್ತಾನೆ. ನಿಮಗೆ ಆ ಪ್ಯಾರಾಗ್ರಾಫ್ ಅಲ್ಲಿ ಏನು ಅದು ಅನ್ನೋದನ್ನ ಆಲ್ಮೋಸ್ಟ್ ಆಲ್ ನಿಮ್ ಪದ್ಯದಲ್ಲಿ ಯಾವ್ದಾದ್ರು ಒಂದು ಪ್ಯಾರಾಗ್ರಾಫ್ ಅನ್ನ ಕೊಡ್ತಾನೆ. ಇದೇ ಕೊಡ್ತಾನೆ ಅಂತ ಹೇಳಕ್ ಆಗೋದಿಲ್ಲ. ಸೊ ನೀವು ಇಲ್ಲಿ ಏನ್ ಮಾಡ್ಬೇಕಾಗತ್ತೆ? ಆ ಪ್ಯಾರಾಗ್ರಾಫ್ ಅನ್ನ ಸಂಪೂರ್ಣವಾಗಿ ಅರ್ಥೈಸಿ ಬರೆದ್ರೆ ಮಾತ್ರ 4 ಅಂಕಗಳು ಸಿಗುತ್ತೆ. ನೋಡಿ, ಇಲ್ಲಿ ಇದನ್ನು ಕೊಟ್ಟಿದ್ದೇನೆ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಿನ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆ ಆಗೋಣ. ಇದು ಯಾವ ಪದ್ಯದಿಂದ ಬಂದಿದೆ ಅಂತಂದ್ರೆ ಇದು ಸಂಕಲ್ಪ ಗೀತೆ ಅನ್ನುವಂತ ಮೊದಲನೇ ಪದ್ಯದಿಂದ ಇದನ್ನ ಆರಿಸಿಕೊಳ್ಳಲಾಗಿದೆ. ಇದು ಬರೆದವರು ಯಾರು? ಜಿ.ಎಸ್. ಶಿವರುದ್ರಪ್ಪ ಅವರು ಬರೆದಂತ ಎದೆ ತುಂಬಿ ಹಾಡಿದನು ಅನ್ನೋ ಕವನ ಸಂಕಲನದಿಂದ ಈ ಪದ್ಯವನ್ನ ಆಯ್ಕೆ ಮಾಡಲಾಗಿದೆ. ಸಂದರ್ಭಕ್ಕೆ ನಾವು ಹೆಂಗ್ ಬರಿತೀವಿ ಹಂಗ್ ಸ್ಟಾರ್ಟಿಂಗ್ ಬರೆದು ನಂತರ ಇದರ ಅರ್ಥ ಏನು ಅಂತ ಬರಿಬೇಕು. ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನ, ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಯಾವುದೇ ರೀತಿ ಸವಾಲುಗಳು ಎದುರಾದ್ರೂ ಕೂಡ ಆತ್ಮವಿಶ್ವಾಸದಿಂದ, ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶಾಲರಾದಾಗ ನಮಗೇನಾಗುತ್ತೆ? ಯಶಸ್ಸು ಅನ್ನೋದು ಲಭಿಸ್ತದೆ ಅನ್ನುವಂತ ಆಶಯ ಈ ಪ್ರಸ್ತುತ ಪದ್ಯ ಭಾಗವನ್ನ ಒಳಗೊಂಡಿದೆ. ಅಂದ್ರೆ ಮೊದಲು ಇದ್ರ ಆಶಯ ಬರಿಬೇಕು. ಈ ಪ್ಯಾರಾಗ್ರಾಫಿನ ಅಂದ್ರೆ ಈ ಸ್ಟ್ಯಾನ್ಜಾ ಏನ್ ಕೊಟ್ಟಿದ್ದಲ್ಲ, ಇದ್ರದ್ದು ಮೊದಲು ಆಶಯ ಬರೋದು, ನಂತರ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಏನೇನಿದೆ ನೋಡಿ. ಬಡತನ, ಅಜ್ಞಾನ, ಮೂಢನಂಬಿಕೆ, ಧರ್ಮ, ಭಾಷೆ, ಜಾತಿಗಳಿಂದ ಶೋಷಣೆಗೊಳ ಜನರನ್ನು
ಎಲ್ಲರಂತೆ ಸಮಾನವಾಗಿ ಬದುಕಲು ಆಸರೆ ನೀಡಿ ಮೇಲೆ ತರಬೇಕು. ಅವರ ಮನಸ್ಸಿನಲ್ಲಿ ಬದುಕುವಂತ ಹೊಸ ಭರವಸೆಗಳನ್ನು ನಾವು ಏನ್ ಮಾಡ್ಬೇಕು? ಅವರಲ್ಲಿ ಹುಟ್ಟುಹಾಕ್ಬೇಕು. ಹಾಗೆ ಮನುಷ್ಯರ ನಡುವೆ ಜಾತಿ, ಧರ್ಮ, ಭೇದ, ಭಾವ, ಭಾಷೆಗಳ, ವರ್ಣಗಳಿಂದ ಆವೃತವಾದಂತಹ ಅಡ್ಡಗೋಡೆಗಳನ್ನ ಕೆಡವಿ ಹಾಕ್ಬೇಕು ಅನ್ನೋದು ಈ ಪದ್ಯದ ಇಂಪಾರ್ಟೆಂಟ್. ಜೊತೆಗೆ ಮೌಲ್ಯ ಬರಿಬೇಕು. ಏನಂತ ಬರಿತೀರಿ ಮೌಲ್ಯ ನೋಡಿ? ವಿಶ್ವದ ಜನರೆಲ್ಲರನ್ನು ಒಂದಾಗಿಸುವ ಪ್ರೀತಿ, ಸ್ನೇಹವೆಂಬ ಮಾನವೀಯತೆಯ ಸೇತುವೆಯನ್ನ ನಿರ್ಮಿಸೋಣವೆಂದು ಕವಿ ಜಿ.ಎಸ್. ಶಿವರುದ್ರಪ್ಪನವರು ಸಮಾನತೆಯ ಮೌಲ್ಯವನ್ನ ಹೇಳಿದ್ದಾರೆ ಅನ್ನೋದನ್ನ ಬರಿತಾ ಹೋಗ್ಬೇಕು. ಓಕೆ. ಇನ್ನು 10 ವಾಕ್ಯಗಳಲ್ಲಿ 10 ವಾಕ್ಯಗಳನ್ನು 8 ಅಥವಾ 10 ವಾಕ್ಯಗಳಲ್ಲಿ ಬರಿಬೇಕು. ನಿಮಗೆ 2 ಪ್ರಶ್ನೆಗಳನ್ನ ಕೊಡ್ತಾರೆ. 2 ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ನಿಮಗೆ ಒಟ್ಟು 8 ಅಂಕಗಳು ಸಿಗುತ್ತೆ. ಅದನ್ನ ಪ್ಯಾರಾಗ್ರಾಫ್ ರೈಟಿಂಗ್ ಅಲ್ಲಿ ಬರೆಯೋದು ಬಹಳ ಸೂಕ್ತ ಅಂತ ನನಗನ್ನಿಸ್ತದೆ. ನಿಮಗೆ ಬೇಕಾದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ. ನೋಡಿ, ಈ ತರ ಇದೆ. ನಿಮಗೆ ಬೇಕಾದ್ರೆ ಇದನ್ನ ಕರೆಕ್ಟ್ ಆಗಿ ಸ್ಕ್ರೀನ್ ಶಾಟ್ ತಕೊಳ್ಳಿ. ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸಾಮಾನ್ಯವಾಗಿ ಈ ಪ್ರಶ್ನೆ ಬಹಳಷ್ಟು ಪ್ರಮುಖವಾಗಿರುವಂತದ್ದು. ಇದನ್ನ 4 ಅಂಕಗಳಿಗೆ ಕೆಳಗೆ ಕೇಳ್ತಾನೆ ಅನ್ನುವಂಥದ್ದು. ಓಕೆ. ಅಥವಾ ಅಥವಾ ಅದೇ ಚಾಪ್ಟರ್ ಅಲ್ಲಿ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ವಿವರಿಸಿ. ಇದನ್ನು ಕೂಡ ಕೇಳೋ ಸಾಧ್ಯತೆ ಇದೆ. ಅಥವಾ ಇದು ಯಾವ್ದಾದ್ರು ಒಂದನ್ನ ಬರೆದ್ರೆ ಸಾಕು. ಇದಕ್ಕೆ ಸಂಬಂಧಪಟ್ಟಂತೆ ನೀವು 2 ಪ್ಯಾರಾಗ್ರಾಫ್ ಅಲ್ಲಿ ಬರೆದ್ರೆ ಬಹಳ ನೀಟಾಗಿ ಕಾಣುತ್ತೆ. ಮತ್ತೆ ಯಾವ್ದಾದ್ರು ಇಂಪಾರ್ಟೆಂಟ್ ಇರುತ್ತೆ ಅದನ್ನ ಅಂಡರ್ಲೈನ್ ಮಾಡೋದು ಬಹಳಷ್ಟು ಬೆಟರ್. ಓಕೆ. ಇನ್ನು ಪದ್ಯದಿಂದ 2 ಪ್ರಶ್ನೆಗಳನ್ನ ಕೇಳಿರ್ತೀನಿ. ಅದ್ರಲ್ಲಿ ಯಾವ್ದಾದ್ರು ಒಂದು ಬರಿಬೇಕು. ಇಲ್ಲಿ ನೋಡಿ, ಹಕ್ಕಿ ಹಾರುತ್ತಿದೆ ನೋಡಿದ್ರೆ ಎಂಬ ಪದ್ಯದ ಸಾರಾಂಶವನ್ನ ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಹೇಳಿದ್ದೇನೆ. ಇದರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಬರಿಬೇಕಾಗುತ್ತೆ. ಇದನ್ನು ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ತಕೊಳ್ಳಿ. ಅಥವಾ ಇನ್ನೊಂದು ಕೇಳಿದಾನೆ ನೋಡಿ. ಇನ್ನೊಂದು ಏನ್ ಕೇಳಿದಾನೆ? ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ಎಲ್ಲರೂ ತಲೆಬಾಗಲೇಬೇಕು ಎಂಬುದನ್ನ ಬೇಂದ್ರೆಯವರು ಹೇಗೆ ನಿರೂಪಿಸಿದ್ದಾರೆ? ಯಾಕಂದ್ರೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂಥ ಪದ್ಯದಲ್ಲಿ ಅವ್ರು ಯಾವ ತರ ಹೇಳಿದ್ದಾರೆ ಅನ್ನೋದನ್ನ ಬಹಳ ಡೀಟೇಲ್ ಆಗಿ ನೀವು ನಿಮ್ಮ ಭಾಷೆ ಮಾತುಗಳಲ್ಲಿ ಬರಿಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಅಂದ್ರೆ ಪದ್ಯದಿಂದ 2 ಪ್ರಶ್ನೆ ಕೇಳಿ ಒಂದನ್ನು ಬರಿಬೇಕು. ಗದ್ಯ ಭಾಗದಿಂದ 2 ಪ್ರಶ್ನೆ ಕೇಳ್ತಾರೆ, ಒಂದನ್ನು ಬರಿಬೇಕು. ಓಕೆ. ನೋಡಿ, ಸರಿ. ಈಗ ಇಲ್ಲಿ ಒಂದು ಗದ್ಯ ಭಾಗವನ್ನ ಕೊಟ್ಟಿರ್ತಾನೆ. ಆ ಗದ್ಯ ಭಾಗವನ್ನ ಓದಿಕೊಂಡು ಮನಸ್ಸಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬೇಕು. ಒಟ್ಟು ನಿಮಗೆ 2 ಪ್ರಶ್ನೆಗಳನ್ನ ಕೇಳಿರ್ತಾನೆ. ಆ 2 ಪ್ರಶ್ನೆಗಳಿಗೆ ಉತ್ತರ ಮಾಡ್ಬೇಕಾಗತ್ತೆ. ಓಕೆ. ಇಲ್ಲಾಂದ್ರೆ ಏನ್ ಮಾಡ್ಬೋದು? ಒಂದೊಂದು ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಆ ಪ್ರಶ್ನೆಗಳಿಗೆ ಆನ್ಸರ್‌ನ ಮಾಡ್ಬೇಕಾಗತ್ತೆ. ನೋಡಿ, 19ನೇ ಶತಮಾನದಲ್ಲಿ ಕನ್ನಡದ ಸ್ಥಿತಿ ಹೇಗಿತ್ತು ಅಂತ ಕೇಳಿದ್ದಾನೆ. ಅದಕ್ಕೆ ಉತ್ತರ. ಮತ್ತು ಕನ್ನಡದ ಹುಲಿ ಎನಿಸಿರುವ ಚನ್ನಬಸಪ್ಪನವರು ಡೆಪ್ಯೂಟಿ ಎಜುಕೇಶನ್ ಇನ್ಸ್ಪೆಕ್ಟರ್ ಆಗಿ ಸಲ್ಲಿಸಿದ ಸೇವೆಯನ್ನ ಬರೆಯಿರಿ ಅಂತ ಕೇಳಿದ್ದಾನೆ. ಇವೆರಡನ್ನೂ ಕೂಡ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಇನ್ನು ನಿಮಗೆ 5 ಅಂಕಗಳಿಗೆ ಕೊಟ್ಟಿರುವಂತದ್ದು ನಿಮಗೆ ಗೊತ್ತಿರುವಂತದ್ದು ಪುಟ ಬಹಳಷ್ಟು ಪ್ರಮುಖವಾಗಿರುವಂತದ್ದು. ಇದು 5 ಅಂಕಗಳಿಗೆ ಕೊಡ್ತಾನೆ. 2 ಕೊಟ್ಟಿರ್ತಾನೆ. ಯಾವ್ದಾದ್ರು ಒಂದನ್ನ ಬರಿಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ನಿಮ್ಮನ್ನು ಮಧುಗಿರಿ ಸರ್ಕಾರಿ ಪ್ರೌಢಶಾಲೆ ವೆಂಕಟೇಶ್ ಎಂದು ಭಾವಿಸಿಕೊಂಡು ಶಾಲೆಯ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿಕೊಡುವಂತೆ ಕೋರಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರವನ್ನ ಬರೆಯಿರಿ ಅಂತ ಹೇಳಿದಾನೆ. ಈ ತರ ನೀವು ಒಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಪತ್ರವನ್ನ ಬರೀಬೇಕು. ಓಕೆ. ಇದನ್ನು ಕೂಡ ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಕೊಳ್ಳಿ. ಅಥವಾ ಏನ್ ಮಾಡಿದೆ ನೋಡಿ, ಇನ್ನೊಂದು ಕೊಟ್ಟಿದ್ದಾನೆ. ನಿಮ್ಮನ್ನು ತುಮಕೂರು ನಿವಾಸಿ ಭರತ ಎಂದು ಭಾವಿಸಿಕೊಂಡು ನಿಮ್ಮ ಮುಂದಿನ ವಿದ್ಯಾಭ್ಯಾಸ ಯೋಜನೆ, ಜೀವನದ ಗುರಿ ಬಗ್ಗೆ ತಿಳಿಸಿ ಬೆಂಗಳೂರಿನಲ್ಲಿ ವಾಸವಾಗಿರುವ ಸತ್ಯ ಎಂಬ ಹೆಸರಿನ ಗೆಳೆಯನಿಗೆ ಪತ್ರವನ್ನ ಬರೆಯಿರಿ ಅಂತ ಹೇಳಿದೆ. ಅಂದ್ರೆ ನೀವು ಭಾವನೆಯನ್ನ ಮಾಡಿಕೊಂಡು ನೀವು ಭರತ ಅಂತ ಅನ್ಕೊಂಡು ನಿಮ್ಮ ಮುಂದಿನ ವಿದ್ಯಾಭ್ಯಾಸದ ಯೋಜನೆಗಾಗಿ ಅಥವಾ ಜೀವನದ ಗುರಿ ಬಗ್ಗೆ ತಿಳಿಸಿ ಬೆಂಗಳೂರಲ್ಲಿ ನಿಮ್ಮ ಫ್ರೆಂಡ್ ಒಬ್ಬನು ಸತ್ಯ ಎಂಬ ಹೆಸರಿನ ಗೆಳೆಯನಿಗೆ ಪತ್ರ ಬರಿಬೇಕು. ಅಂದ್ರೆ ನೀವು ಅಲ್ಲಿ ನಿಮ್ಮ ಹೆಸರನ್ನ ಬಳಸುವಂಗಿಲ್ಲ. ಭರತ ಅಂತಾನೆ ನಿಮ್ಮ ಹೆಸರನ್ನ ಹೇಳಬೇಕು. ನಿಮ್ಮ ಗೆಳೆಯನ ಹೆಸರು ಸತ್ಯ ಅಂತಾನೆ ಹೇಳಬೇಕು. ಸೊ ಆ ತರ ನೀವು ಪತ್ರವನ್ನ ಬರಿಬೇಕು ಅಂತ ಹೇಳಿದಾನೆ. ಸೊ ಹೀಗೆ ನಿಮಗೆ 2 ಪತ್ರದಲ್ಲಿ ಯಾವ್ದಾರ ಒಂದು ಪತ್ರವನ್ನು ಬರಿಬೇಕು. ಇನ್ನು ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ನಿಮಗೆ ಪ್ರಬಂಧವನ್ನ ಕೇಳ್ತಾನೆ. ಪ್ರಬಂಧಕ್ಕೂ ನಿಮಗೆ ಎಷ್ಟು ಮಾರ್ಕ್ಸ್ ಇರುತ್ತೆ? ಒಟ್ಟು 5 ಅಂಕಗಳ ಪ್ರಶ್ನೆಯನ್ನ ಕೊಟ್ಟಿರ್ತಾನೆ. ಇದರಲ್ಲಿ ಈ ಪ್ರಸ್ತುತವಾಗಿ ನಡೀತಕ್ಕಂಥದ್ರ ಸ್ವಚ್ಛ ಭಾರತ ಅಭಿಯಾನದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಇದು ಕಂಪಲ್ಸರಿ ಕೇಳ್ತಾ ಇದ್ದಾನೆ. ಯಾಕಂದ್ರೆ ಸ್ವಚ್ಛ ಭಾರತ್ ಅಭಿಯಾನ ಅನ್ನೋದು ಬಹಳ ಪ್ರಮುಖವಾಗಿರುವಂಥದ್ದು. ಸೊ ಹಾಗಾಗಿ ಈ ಪ್ರಶ್ನೆಗೆ ನಿಮಗೆ ಕೇಳೋ ಸಾಧ್ಯತೆ ಸಾಕಷ್ಟಿದೆ. ಓಕೆ. ಸೊ ನಿಮ್ಗೆ ಬೇಕಾದ್ರೆ ಈ ತರ ಸ್ಕ್ರೀನ್ ಶಾಟ್ ತಕೊಳ್ಳಿ. ಇನ್ನೊಂದು ಕೇಳಿದೆ ನೋಡಿ ಇಲ್ಲಿ. ನೈಸರ್ಗಿಕ ವಿಪತ್ತು ನಿರ್ವಹಣಾ ಕಾರ್ಯದಲ್ಲಿ ಟೆಕ್ನಾಲಜಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ತಂತ್ರಜ್ಞಾನದ ಮಹತ್ವ ಏನು ಅನ್ನೋದನ್ನ ಬರಿಬೇಕು.
ನೀವು ಬರೆಯುವಾಗ ಇವೆಲ್ಲ ಫಾಲೋ ಮಾಡಿ. ಪೀಠಿಕೆ ಮತ್ತು ಅದರ ಎಕ್ಸ್‌ಪ್ಲನೇಷನ್ ಮಾಡುವಂತ ನಿರೂಪಣೆ. ಓಕೆ. ಇದನ್ನೆಲ್ಲ ನೀಟಾಗಿ ಇದೇನು ಚಿತ್ರ ಏನು ಬಿಡಿಸೋ ಅವಶ್ಯಕತೆ ಇಲ್ಲ. ಬಟ್ ನೀವು ಇದನ್ನ ನೀಟಾಗಿ ಪ್ರತಿಯೊಂದನ್ನ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಇರುತ್ತೋ ಅದನ್ನ ಅಂಡರ್‌ಲೈನ್ ಮಾಡಿ ಬರೆದ್ರೆ ಬಹಳ ಒಳ್ಳೆಯದು. ಲಾಸ್ಟ್‌ಗೆ ಉಪಸಂಹಾರ ಅನ್ನೋದು ಕೂಡ ಬರೀಲೇಬೇಕು. ಓಕೆ. ಸೊ ಇದಿತ್ತು ಮಕ್ಕಳೇ, ನಿಮಗೆ ಒಂದು ಎಸ್ಸೆ 1ಗೆ ಸಹಾಯ ಆಗತ್ತೆ ಅಂತೇಳಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗಿತ್ತು. ಅದನ್ನ ನಾನಿಲ್ಲಿ ನಿಮಗೆ ಬಿಡಿಸಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಪ್ರಶ್ನೆ ಕೇಳಿ. ನಿಮಗೆ ಅದನ್ನ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ. ಧನ್ಯವಾದಗಳು. ಮುಂದಿನ ಮತ್ತೊಂದು ಉತ್ತರ ಪತ್ರಿಕೆಯೊಂದಿಗೆ ಭೇಟಿಯಾಗೋಣ.